ನಮ್ಮದು ಮೀನುಗಾರಿಕೆ ಸಂಬಂಧಪಟ್ಟ ವಿಷಯದಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಬಂದದ್ದು. ವಿಷಯ ಏನಂತ ಹೇಳಿದರೆ, ನಮ್ಮ ಈ ಕರಾವಳಿ ಮಂಗಳೂರು ಅಲ್ಪಸಂಖ್ಯಾತರ ಪಂಪು ವಿಚಾರಕ್ಕೆ ಬರುವಂಥದ್ದು. ಈ ಮಂಗಳೂರಲ್ಲಿ ಸುಮಾರು 5 ಪಂಪುಗಳಿದೆ. ಏನು ಮಧ್ಯಪ್ರಾಚ್ಯ ಯುದ್ಧ ನಡೀತಾ ಇದ್ದ ಈ ಸಂದರ್ಭದಲ್ಲಿ ಡೀಸೆಲ್ನ ಕೊರತೆ ಅಂತ ಹೇಳುವಂಥದ್ದು. ಉಳಿದ 4 ಪಂಪಲ್ಲಿ ಸರಿಯಾದ ರೀತಿಯಲ್ಲಿ ಏನು ಮೀನುಗಾರಿಕೆ ಮಾಡ್ತಾ ಇದ್ದಾರೆ, ಅವರಿಗೆ ಡೀಸೆಲ್ ಪೂರೈಕೆ ಸರಿಯಾದ ರೀತಿಯಲ್ಲಿ ಅವರು ಕೊಡ್ತಾ ಇದ್ದಾರೆ. ಏನು ಅಲ್ಪಸಂಖ್ಯಾತರ ಪಂಪುಗಳಿದೆ, ಅಲ್ಲಿ ಸುಮಾರು 20-25 ವರ್ಷದಿಂದ ಒಂದು 12 ಡೈರೆಕ್ಟರ್ಗಳು ಮತ್ತು ಅವರಿಗೆ ಬೇಕಾದ ರೀತಿಯಲ್ಲಿ ಹೊರ ಒಪ್ಪಂದದಲ್ಲಿ ಸರ್ಕಾರದ ಬರುವಂಥ ಡೀಸೆಲ್ಗಳನ್ನು ಮೀನುಗಾರಿಕೆಗೆ ಸರಿಯಾದ ಜನರಿಗೆ ಕೊಡದ ರೀತಿಯಲ್ಲಿ ಈ ಕಾಲದಲ್ಲಿ ಟೋಕನ್ ಪ್ರಕಾರ ನಾವು ಡೀಸೆಲ್ ಕೊಡ್ತೇವೆ ಅಂತ ಹೇಳಿ ಒಂದು 2 ವಾರ ಹಿಂದೆ ಅವರು ನಮ್ಮ ಮುಂದೆ ಇಟ್ಟಂಥ ಅವರ ಸಂಘದ ವಾಟ್ಸಪ್ ಗ್ರೂಪಲ್ಲಿ ಇಟ್ಟಂಥ ಪ್ರಕ್ರಿಯೆಯಾಗಿ ನಾವು ಕೂಡ ಅವರಿಗೇನು ಗೂಗಲ್ ಫೋಟೋಸನ್ನು ಧಕ್ಕೆಯಿಂದ ಬೋಟ್ ಬಂದ ಸಂದರ್ಭದಲ್ಲಿ ಕೊಡುವಂಥದ್ದು ನಾವು ಕೂಡ ಅದನ್ನು ಪಾಲನೆ ಮಾಡಿದ್ದೇವೆ. ಆದರೆ ಸಾಮಾನ್ಯ ಜನರು ಗೂಗಲ್ ಫೋಟೋಸ್ ಕಲಿಸಿದರೂ ಕೂಡ 8 ದಿನ 10 ದಿನ ಆದರೂ ಅವ್ರಿಗೆ ಡೀಸೆಲ್ ಸಿಗ್ತಾ ಇಲ್ಲ. ಈ ಡೈರೆಕ್ಟರ್ಗಳು ಏನು ಮಾಡ್ತಾರೆ ಅಂತೇಳಿ ಅವರಿಗೆ 10 ಬೋಟ್, ಒಬ್ಬರಿಗೆ 15 ಬೋಟ್ ಇದೆ. ಈ ಬರುವಂಥ ಡೀಸೆಲ್ ಏನಿದೆ ಅವರಿಗೆ ಸಾಕಾಗೋದಿಲ್ಲ. ಸಾಮಾನ್ಯ 1-2 ಬೋಟ್ ಇದ್ದವರಿಗೆ ಡೀಸೆಲೇ ಕೊಡ್ತಾ ಇಲ್ಲ. ಹೇಳ್ತಾರೆ ನಾವು 100 KV ನಾವು ಆರ್ಡರ್ ಮಾಡಿ ಬುಕ್ ಮಾಡಿದ್ದೇವೆ, ನಮಗೆ 40 KV ಬಂದದ್ದು, 50 KV ಬಂದದ್ದು. ಎಲ್ಲ ಪಂಪಿಗೆ ಸರಿಯಾದ ರೀತಿಯಲ್ಲಿ ಬರ್ತದೆ. ನಮ್ಮ ಬೇಡಿಕೆ ಏನಿದೆ ಅಂತ ಈಗ ಕೇಂದ್ರ ಸರ್ಕಾರ ಈಗ ಈ 1 ತಿಂಗಳ ಹಿಂದೆನೇ ಹೇಳಿದೆ, ನಮ್ಮ ಈ ದೇಶಕ್ಕೆ ಯಾವುದೇ ಡೀಸೆಲ್ನ ಮತ್ತು ಗ್ಯಾಸಿನ ಕೊರತೆ ಆಗಲಿಲ್ಲ, ಆಗಲಿಕ್ಕೆ ನಾವು ಬಿಡೋದೂ ಇಲ್ಲ. ಸರಿಯಾದ ರೀತಿಯಲ್ಲಿ ಮೀನುಗಾರಿಕೆಗೆ ಏನು ವ್ಯವಸ್ಥೆ ಆಗಬೇಕು ಅದನ್ನು ನಾವು ಮುಂದೆ ಯಾವ ರೀತಿಯಲ್ಲಿ ಹೋಗಿದೆ ಎಂದೇ ಅದೇ ರೀತಿಯಲ್ಲಿ ನಾವು ಪೂರೈಕೆ ಮಾಡ್ತೇವೆ ಅಂತ ಮೊನ್ನೆ ಕೂಡ ನಮ್ಮ ರಾಜ್ಯದ ಸಭಾಧ್ಯಕ್ಷರಾದಂಥ UT ಖಾದರ್ ಅವರು ಕೂಡ ನಮ್ಮ DC ಅವರ ನೇತೃತ್ವದಲ್ಲಿ ಮಂಗಳೂರಲ್ಲಿ ಮೀಟಿಂಗ್ ಮಾಡಿದರು. ಅದರಲ್ಲಿ ಕೂಡ ಅವರು ಹೇಳಿದ್ದಾರೆ, ಮೀನುಗಾರಿಕೆಗೆ ಏನು ವ್ಯವಸ್ಥೆ ಬೇಕು ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿ ಕೊಡ್ತೇವೆ ಅಂತ ಹೇಳಿದರು. ಆದರೂ ಕೂಡ ಅವರು ಯಾವುದೇ ಒಂದು ಸರ್ಕಾರದ ಮಾತಿಗೆ ಯಾವುದೇ ಒಂದು ಬೆಲೆ ಕೊಡದೆ ಇವರು ಒಳ ಒಪ್ಪಂದದಲ್ಲಿ ಇವರಿಗೆ ಬೇಕಾದ ರೀತಿಯಲ್ಲಿ ಈ ಅಲ್ಪಸಂಖ್ಯಾತರ ಪಂಪುಗಳು ನಡೆದುಕೊಂಡು ಬರುವಂಥ ಈ ಒಂದು ವ್ಯವಸ್ಥೆ ಆಗಿದೆ. ಮತ್ತೊಂದು ನಮ್ಮ ಬೇಡಿಕೆ ಏನಂದರೆ, ನಾವು ಸುಮಾರು 500ರಷ್ಟು ಬೋಟ್ ಮಾಲಕರು ನಾವು ಸುಮಾರು 15 ವರ್ಷ 20 ವರ್ಷಗಳ ಕಾಲ ನಾವು ಅಲ್ಲಿ ನಮ್ಮ ಬೋಟಿನ ಏನು ಪಾಸ್ ಪುಸ್ತಕಗಳಿದೆ ಡೀಸೆಲನ್ನು ಅದನ್ನು ನಾವು ಅಲ್ಲಿ ಇಟ್ಟು ಸುಮಾರು 15-20 ವರ್ಷ ಆದರೂ ಕೂಡ ಯಾರೂ ಒಬ್ಬರು ಮಾಲಕರು ಅಲ್ಲಿ ಮೆಂಬರ್ಶಿಪ್ ಇಲ್ಲ. ಅವ್ರು ಮೆಂಬರ್ಶಿಪ್ ಕೊಡಲಿಕ್ಕೆ ತಯಾರೇ ಇಲ್ಲ, ಯಾರಿಗೂ ಕೂಡ ಮೆಂಬರ್ಶಿಪ್ ಕೊಡೋದಿಲ್ಲ. ಅವರೇ ಈ 12 ಜನ ಇದನ್ನು ಮುಂದೆ ತೆಗೊಂಡ್ಬರುವಂಥದ್ದು. ಮತ್ತು ಉಳಿದ ಒಂದು 100-150 ಜನ ಎಲ್ಲಿ ಪುತ್ತೂರು, ಸುಳ್ಯ ಆ ಭಾಗದವರು ಇದರಲ್ಲಿ ಮೆಂಬರ್ಶಿಪ್ಪು. ವಾರ್ಷಿಕವಾಗಿ ಅಲ್ಲಿ ಏನು ಸಭೆ ಆಗ್ತದೆ, ಮಹಾಸಭೆ ಆಗ್ತದೆ, ಅದನ್ನು ಕೂಡ ನಮಗೆ ಯಾರಿಗೂ ಬೋಟವರಿಗೆ ಗೊತ್ತಿರೋದಿಲ್ಲ. ಅವರೇ 100 ಜನ ಬರ್ತಾರೆ, ಇವರು 12 ಜನ ಕೂತ್ಕೊಳ್ತಾರೆ. ಇಲ್ಲಿ ಹೋಟೆಲಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ಕೂತ್ಕೊಂಡು ಮಾಡ್ತಾರೆ. ಅವರಿಗೆ ಬೇಕಾದ ರೀತಿಯಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗಲಿಕ್ಕೆ, ಅಮೆರಿಕಕ್ಕೆ ಹೋಗಲಿಕ್ಕೆ ಇವರಿಗೆ ಟಿಕೆಟು, ಇವರಿಗೆ ಖರ್ಚು ಇದೆಲ್ಲ ಬರುವಂಥ ನಮ್ಮ ಆದಾಯದ ಹಣದಿಂದ ಇವರು ಇಡೀ ವರ್ಲ್ಡನ್ನು ನೋಡಿಕೊಂಡು ಬರ್ತಾರೆ, ಸುತ್ತಕೊಂಡು ಬರ್ತಾರೆ. ನಮಗೆ ಯಾವುದೇ ಒಂದು ರೂಪಾಯಿ ಪ್ರಾಫಿಟ್ ಇಲ್ಲ. ನಮಗೆ 1 ಲೀಟ್ರ್ ಮೇಲೆ ಎಲ್ಲ ಪಂಪಲ್ಲಿ 5 ಪಂಪಲ್ಲಿ 1 ಲೀಟ್ರ್ ಮೇಲೆ 3 ರೂಪಾಯಿ ನಮಗೆ ರಿಟರ್ನ್ ಕೊಡುವಂಥ ಹಣ. ಇದು ಕಳೆದ 20 ವರ್ಷದಿಂದ ಬರುವಂಥದ್ದು. 3 ರೂಪಾಯಿ ನಮಗೆ ಅವರು ರಿಟರ್ನ್ ಕೊಡಬೇಕು ಕಮಿಷನನ್ನು, ನಾವು 3 ರೂಪಾಯಿ ಜಾಸ್ತಿ ಕೊಟ್ಟು ತೆಗೆಯುವಂಥದ್ದು. ಈ 7 ವರ್ಷದಲ್ಲಿ 1 ರೂಪಾಯಿ ಅವರು ನಮಗೆ ರಿಟರ್ನ್ ಕೊಡಲಿಲ್ಲ. ಇವರೆಂತ ಮಾಡ್ತಾರೆ ಅಂತ ಹೇಳಿದ್ರೆ, ಬೋಟ್ ಮಾಲಕರಿಗೆ ಒಂದು ಜ್ಯೂಸ್ ಮಿಷಿನ್, ಇಲ್ಲಾದರೆ ಮತ್ತೊಂದು 4,000-5,000 ರೂಪಾಯಿದೊಂದು ಕೊಟ್ಟು ಕಳಿಸ್ಕೊಡ್ತಾರೆ. ನಾವು ಅವ್ರ ಹತ್ರ 2-3 ವರ್ಷದಲ್ಲಿ ನಾವು ಅವ್ರ ಹತ್ರ ಕೇಳ್ತಾ ಇದ್ದೀವಿ, ನೀವು ಯಾಕೆ ಮಹಾಸಭೆ ಜನರಲ್ ಬಾಡಿ ಮೀಟಿಂಗ್ ನೀವು ಇಡುವುದಿಲ್ಲ? ನಮಗೆ ಲೆಕ್ಕಪತ್ರವನ್ನು ಕೊಡಬೇಕು, ನಮಗೆ ಇದರಿಂದ ಆದಾಯ ಏನು ಬರ್ತದೆ, ಆದಾಯ ಬಂದದ್ರಿಂದ ನೀವು ಯಾರಿಗೆ ಕೊಡ್ತೀರಿ, ಇದು ಅಲ್ಪಸಂಖ್ಯಾತರ ಹೆಸರಲ್ಲಿ ಇರುವಂಥದ್ದು, ಇದರ ಬಂದ ಆದಾಯದ ಹಣವನ್ನು ನೀವು ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನಮಗೆ ಯಾವುದೇ ಉತ್ತರ ಕೊಡೋದಿಲ್ಲ ಅವರು. ಇದರ ಈ ಒಂದು ಮೀನುಗಾರಿಕೆ ವ್ಯವಸ್ಥೆಯಲ್ಲಿ ನಮ್ಮಂಥವ್ರು ಒಂದು 500 ಅಷ್ಟು ಮಾಲಕರು ಏನು ನಾವು ಡೀಸೆಲ್ ಆಗ್ತೇವೆ, ಇದರ ಪ್ರಾಫಿಟನ್ನು ಇವರು ಒಲೆಗಿಂತ ಏನೋ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಇದರಲ್ಲಿ ಪ್ರಾಫಿಟ್ ಇದೆ.
ಕೇಳಿದ್ರೆ ಹೇಳ್ತಾರೆ ನಾವು ಬಡವರಿಗೆ ಕೊಟ್ಟಿದ್ದೇವೆ, ನಾವು ಸಾಲ ಮಕ್ಕಳಿಗೆ ಬುಕ್ ಕೊಟ್ಟು, ಈ ಸಾಲ ಮಕ್ಕಳಿಗೆ 100 ಮಕ್ಕಳಿಗೆ ಬುಕ್ ಕೊಟ್ಟು 1000 ಮಕ್ಕಳ ಹೆಸರಾಗಿ ಸರ್ಕಾರಕ್ಕೆ ತೋರಿಸ್ತಾರೆ. ಇದನ್ನು ಎಲ್ಲವನ್ನು ಈ ಅಲ್ಪಸಂಖ್ಯಾತರ ಪಂಪ್ ಏನಿದೆ, ಒಂದು ನಮಗೆ ನಮ್ಮ ಬೇಡಿಕೆ ಇಷ್ಟೇ, ಒಂದು ನಮ್ಮ ಬೋಟ್ ಮಾಲಕರನ್ನು ಮೆಂಬರ್ಶಿಪ್ ಮಾಡಬೇಕು, ವಾರ್ಷಿಕವಾಗಿ ಮಹಾಸಭೆ ಏನಿದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅವರು. ಮತ್ತು ಇಲ್ಲಿ ಆದಾಯ ಉಳಿದಂಥ ಹಣವನ್ನು ಬಡ ಪಾಯಿಗಳಿಗೆ, ಯಾರು ಮೀನುಗಾರಿಕರು ಕೂಡ ಅದೇ ರೀತಿ ಎಲ್ಲರೂ ವಾರ್ಷಿಕವಾಗಿ ಅವರು ಅದೇ ಥರ ಇರುವುದಿಲ್ಲ. ಒಂದೊಂದು ವರ್ಷ ಮೀನಿನ ಲಾಸ್ ಆಗಿ ಅವರ ಮನೆ ಅಡ, ಅದು ಬಂಗಾರ ಚಿನ್ನಗಳು ಎಲ್ಲವನ್ನು ಅಡ ಇಟ್ಟು ಈ ಊರೇ ಬಿಟ್ಟು ಹೋದವರು ಕೂಡ ಇದ್ದಾರೆ. ಅಂಥವರೆಲ್ಲ ನೋಡಿಕೊಂಡು ಈ ಇದರಿಂದ ಹಣ ಇದ್ದದ್ದನ್ನು ಅವರಿಗೆಲ್ಲ ಅದನ್ನು ಸಹಕಾರ ಮಾಡಬೇಕು. ಅವರು ಕೂಡ ಮುಂದೆ ಒಂದು 10 ವರ್ಷ ದುಡ್ದುಕೊಂಡು ಬಂದು ಒಂದು ಸ್ವಲ್ಪ ಮೇಲೆ ಬರುವ ಸಂದರ್ಭದಲ್ಲಿ ಏನೋ ಆಗ್ತಾರೆ. ಮೀನಿನ ವಿಷಯ ಅಂತ ಹೇಳಿದರೆ ಎಲ್ಲ ಟೈಮಲ್ಲಿ ಒಂದೇ ಸಂದರ್ಭದ ಫಿಶಿಂಗ್ ಇರುವುದಿಲ್ಲ. ಒಂದು 5 ಲಕ್ಷ, ಈಗಿನ ಕಾಲದಲ್ಲಿ 10 ಲಕ್ಷ ರೂಪಾಯಿ ಫಿಶಿಂಗ್ ಬಂದರೆ ಕೂಡ ವರ್ಕೌಟ್ ಆಗೋದಿಲ್ಲ ಈ ಡೀಸೆಲ್ ರೇಟಲ್ಲಿ. ಅದರಿಂದ ನಮ್ಮ ಬೇಡಿಕೆ ನಿಮ್ಮ ಈ ಪ್ರೆಸ್ ವಿಡಿಯೋ ಇದರ ಮುಂದೆ ನಮಗೆ ಒಂದೇ, 1 ವರ್ಷದ ಜನರ ಬಾಡಿ ಮೀಟಿಂಗ್ ಅವರು ಮಾಡಬೇಕು. ಮತ್ತು ಡೀಸೆಲ್ ಕರೆಕ್ಟಾದ ರೀತಿಯಲ್ಲಿ ಪೂರೈಕೆ ಮಾಡಬೇಕು. ಇವರು ಹೊಲ ಒಪ್ಪಂದದಿಂದ ಇವರಿಗೆ ಬೇಕಾದವರಿಗೆ ಕೊಡುವಂಥ ವ್ಯವಸ್ಥೆ ಆಗಬಾರ್ದು. ಸಂಘ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತರ ಪ್ರಾಥಮಿಕ ಸಂಘ, ಸಹಕಾರಿ ಸಂಘ, ಅದರಲ್ಲಿ ಸಹಕಾರಿ ಅಂತ ಬಂದಿದೆ. ಅಲ್ಪಸಂಖ್ಯಾತರ ಹೆಸರಲ್ಲಿ ಬರುವಂಥದ್ದು ಅದು ಹಿಂದೆ ಒಂದು 20 ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತರ ಪ್ರಾಥಮಿಕ ಮೀನುಗಾರರ ಸಂಘ. ಅದರ ವ್ಯಾಪ್ತಿಯಲ್ಲಿರುವಂಥದ್ದು ಒಂದು ಕಳೆದ 1 ವರ್ಷ ಧಕ್ಕೆ ಅದರ ವ್ಯಾಪ್ತಿಯಲ್ಲಿ ಇರುವುದು ಒಂದು. ಹೀಗೆ ಅಂತ ಹೇಳಿದ್ರೆ ಸರ್ಕಾರದ ನಮಗೆ ಸಬ್ಸಿಡಿ ಇದೆ ಮೀನುಗಾರರಿಗೆ. ಈ ಸಬ್ಸಿಡಿಗೆ ಆ್ಯನ್ಯುವಲ್ ಆಗೋದು ಒಂದು 5 ಪಂಪ್ಗಳಿದೆ ಧಕ್ಕೆಯಲ್ಲಿ. ಮತ್ತು ನಮಗೆ ಬೇರೆ ಕಡೆ ಹೋಗಿ ಡೀಸೆಲ್ ಹಾಕ್ಲಿಕ್ಕೆ ಆಗೋದಿಲ್ಲ, ನಾವು ಇಲ್ಲಿ ಹಾಕಬೇಕಾಗ್ತದೆ. ಮತ್ತೆ ಒಂದು ನಾವು ಎಲ್ಲಿ ಪಾಸ್ಬುಕ್ಕನ್ನು ನಾವು ಕೊಟ್ಟಿರ್ತೇವೆ ನಮಗೆ ಅದೇ ಪಂಪಲ್ಲಿ ಮಾತ್ರ ಡೀಸೆಲ್ ಕೊಡುವಂಥ ವ್ಯವಸ್ಥೆ. ನಾವು ಇನ್ನೊಂದು ಪಂಪಿಗೆ ಹೋಗ್ಲಿಕ್ಕೆ ಒಂದು ಅಲ್ಪಸಂಖ್ಯಾತರು. ಈಗ ಈ ನಿಮ್ಮ ಪಂಪಲ್ಲಿ ಎಷ್ಟು ಜನರಿಗೆ ಅಲ್ಲಿ ಡೀಸೆಲ್ ಹಾಕ್ತಾರೆ? ಎಷ್ಟು ಬೋಟ್ಗಳಿದಾವೆ? 500 ಬೋಟ್ ಉಂಟು. ಅಲ್ಪಸಂಖ್ಯಾತರ ಪಂಪಲ್ಲಿ 500 ಬೋಟ್ ಉಂಟು. ಈ ಮಂಗಳೂರಲ್ಲಿ 1000 ಬೋಟ್ ಅಲ್ಲಿ ಈಗ ಡೀಸೆಲ್ ಸಿಗ್ತಾ ಇಲ್ವಾ, ಕೊಡ್ತಾ ಇಲ್ವಾ? ಹೇಗೆ ಡೀಸೆಲ್ ಈಗ ಸರಿ ನಮಗೆ ಕಾಣುವ ಮಟ್ಟಿಗೆ ಏನು ನಮಗೆ ಡೀಸೆಲ್ನ ಕೊರತೆ ಇಲ್ಲ. ಇದು ಕಳೆದ 1 ವರ್ಷ ಹಿಂದೆ ಹೋದ್ರೂ ಕೂಡ ನಮಗೆ ಇವರಿಗೆ ಅಲ್ಪಸಂಖ್ಯಾತರ ಪಂಪ್ಗೆ ಏನು ಒಂದು ದಿವಸಕ್ಕೆ ಒಂದು 4 ಟ್ಯಾಂಕರ್ 5 ಟ್ಯಾಂಕರ್ ಬರ್ತದೆ. ನಮ್ಮ ಈ ಧಕ್ಕೆಗೆ ಬೋಟ್ ಬರುವಂಥದ್ದು ದಿನನಿತ್ಯವಾಗಿ ಬೋಟ್ ಬರುವಂಥದ್ದು ಒಂದೊಂದು ಪಂಪಿಗೆ ಒಂದು 15-20 ಬೋಟ್ ಆಗ್ಬೋದು ಅಷ್ಟೇ. ಧಕ್ಕೆಯಲ್ಲಿ ಒಂದು 100 ಬೋಟ್ ಬಂದರೆ 5 ಪಂಪ್ಗಳಿದೆ. ಅದನ್ನು ಪಾಲ್ ಮಾಡಿದರೆ ಒಂದು 20 ಬೋಟ್. ಒಂದೊಂದು ದಿವಸ ಸ್ವಲ್ಪ ಜಾಸ್ತಿ ಬರ್ತದೆ, ಒಂದು ದಿವಸ ಬೋಟೇ ಇರೋದಿಲ್ಲ ಒಂದು ಪಂಪ್ಗೆ. ಒಂದು 4-5 ಟ್ಯಾಂಕರ್ ಬಂದರೆ ಕೂಡ ಸಾಕಾಗ್ತದೆ. ಆದರೆ ಈಗ ಅಷ್ಟು ಬರ್ತಾ ಉಂಟು ಇವರಿಗೆ 4 ಟ್ಯಾಂಕರ್ 5. ಅವರು ಹೇಳುವಂಥದ್ದು ನಾವು 110ಕ್ಕೆ ಆರ್ಡರ್ ಮಾಡಿ ಬುಕ್ ಮಾಡಿದ್ದೇವೆ, IOC ಇಂದ ನಮಗೆ ಬುಕ್ ಆಗ್ತಾ ಇಲ್ಲ, ನಮಗೆ 2 ಟ್ಯಾಂಕರ್ ಬರೋದು, ನಮಗೆ 3 ಟ್ಯಾಂಕರ್ ಬರೋದು ಅಂತ ಅವರೇ ಹೇಳೋದು. ನಾವು ಅದಕ್ಕೆಲ್ಲ ಒಪ್ಕೊಂಡಿದ್ದೇವೆ. ಕಳೆದ 1 ವಾರ ಹಿಂದೆ ಈ 5 ಪಂಪಲ್ಲಿ ಯಾವ ಪಂಪಲ್ಲಿ ಕೂಡ 1 ರೂಪಾಯಿ ರೇಟ್ ಜಾಸ್ತಿ ಆಗಲಿಲ್ಲ. ಇವರು ಕಂಟಿನ್ಯೂ ಆಗಿ 1 ವಾರದಲ್ಲಿ 8 ರೂಪಾಯಿ ಜಾಸ್ತಿಯಲ್ಲಿ ನಮ್ಮ ಹತ್ರ ಹಣ ತೆಗೆದಿದ್ದಾರೆ ಅಲ್ಪಸಂಖ್ಯಾತರ ಪಂಪ್ ಅವರು. ಮತ್ತೆ 4 ಪಂಪಲ್ಲಿ 1 ರೂಪಾಯಿ ಲೀಟರ್ಗೆ ಜಾಸ್ತಿ ಆಗಿದೆ, 8 ರೂಪಾಯಿ ಲೀಟರ್ ಮೇಲೆ. ಟ್ಯಾಂಕರ್ ಬಂದ್ರೆ ನಮ್ಗೆ ಸಿಗ್ತಾ ಇಲ್ಲ. ನಮ್ಮ ಹತ್ರ ಅವರು ಪ್ರಶ್ನೆ ಏನ್ ಮಾಡ್ತಾರೆ? ನಮ್ಮ ಅಭಿಪ್ರಾಯ ಆಗೇನೆ ಅಲ್ಲಿ ಹೊಲ ಒಪ್ಪಂದ ಆಗ್ತದೆ. ಇವರು ಡೈರೆಕ್ಟರ್ಗಳಿದ್ದಾರೆ, ಇವರು ಬೇಕಾದಂತ ಐಶ್ವರ್ಯಮಯ ಜೀವನ ಮಾಡುವಂತವ್ರು. ಇವರ ಹತ್ರ ಬೇಕಾದಷ್ಟು ಇವರಿಗೆ ಬೋಟ್ ಉಂಟು, 5 ಬೋಟ್ 10 ಬೋಟ್ 15 ಬೋಟ್ ಉಂಟು. ಇವರು ಹೊಲ ಒಪ್ಪಂದದಲ್ಲಿ ಇವರಿಗೆ ಬೇಕಾದವರಿಗೆ ಕೊಡ್ತಾರೆ. ಇದು ಯಾಕೆ ಕೊಡ್ತಾರೆ? ನಮ್ಮ ಹತ್ರ ಹೇಳಿದ್ರು 1 ವಾರ ಹಿಂದೆ ಡೀಸೆಲ್ ನಿಮಗೆ ಪೂರೈಕೆ ಮಾಡೋದಾದ್ರೆ ಬೋಟ್ ಧಕ್ಕೆ ಬಂದ ಸಂದರ್ಭದಲ್ಲಿ ನೀವು GPS ಕ್ಯಾಮರಾದಿಂದ ಫೋಟೋ ತೆಗೆದು ಕಳಿಸ್ಬೇಕಂತ ಹೇಳ್ತಾರೆ. ಬೋಟ್ ಈಗ ಸರ್ ಬೋಟ್ ಅಂತ ಹೇಳಿದ್ರೆ ಈಗ ಒಂದು 20% ಬೋಟ್ ಮಾತ್ರ ಹೋಗ್ತದೆ. ಈಗ ಸ್ವಲ್ಪ ಫಿಶಿಂಗ್ ಕಡಿಮೆ ಇರುವ ಈ ಟೈಮ್ ಈ ಸಂದರ್ಭ ಫಿಶಿಂಗ್ ಸ್ವಲ್ಪ ಕಡಿಮೆ, ಇನ್ನು ಇರೋದು ಒಂದು 4-5 ಟ್ರಿಪ್ ಮಾತ್ರ ಈ ಸೀಸನ್ಗೆ. ಈಗ ಸ್ವಲ್ಪ ಫಿಶಿಂಗ್ ರನ್ ಆಗಿದೆ. ಈ ಏನೇನು ಬೋಟ್ ಎಲ್ಲ ಕಟ್ಟಿಟ್ಟಿದ್ದೇವಲ್ಲ, ಈಗ ಕೆಲವೊಂದು 80% ಬೋಟ್ನಲ್ಲಿ ಕಟ್ಟಿಟ್ಟಿದ್ದಾರೆ.
ಅಂಥ ಬೋಟ್ಗಳಿಗೆ ನೆಕ್ಸ್ಟ್ ಸೀಸನ್ಗೆ ಹೋಗುವಂಥ ಬೋಟ್ಗಳಿಗೆ ಇವರು ಡೀಸೆಲ್ ಅವರ ಬೋಟಿನ ಹೆಸರು ತೆಗೆದು ಆ ಬೋಟಿಗೆ ಹಾಕುವಂಥದ್ದು, ಅವರು ಡೀಸೆಲ್ ಹಾಕಿ ಕೊಂಡೋಗಿ ಅಲ್ಲಿ ಹೋಗಿ ಕಟ್ಟುವಂಥದ್ದು. ಏನು ಈಗ ಮೀನುಗಾರಿಕೆ ಲೈವ್ ಆಗಿ ಮಾಡ್ತಾ ಕೆಲಸ ದುಡಿತಾ ಇದ್ದಾರೆ, ಅವ್ರಿಗೆ ಡೀಸೆಲ್ ಸಿಗ್ತಾ ಇಲ್ಲ. ಎಷ್ಟು ಮಂದಿಗೆ ಅಂತ ಸಮಸ್ಯೆ ಇದೆ, ಸಿಗ್ತಾ ಇಲ್ಲ. ಈಗ ಅಲ್ಪಸಂಖ್ಯಾತರ ಪಂಪಲ್ಲಿ 90%ಗೆ ಸಮಸ್ಯೆನೆ. ಇವರು 10% ಮಾತ್ರ ಇವರು ಮಾಡ್ತಾ ಇರೋದು. 90% ಸಮಸ್ಯೆ ಇದೆ. ಬೋಟ್ ಇದೆಯಲ್ಲ, 500 ಬೋಟ್ಗಳಿದಾವಲ್ಲ, ಎಷ್ಟು ಬೋಟ್ಗಳಿಗೆ ಸಿಗ್ತಾ ಇಲ್ಲ, ಡೀಸೆಲ್ ಆಗ್ತಾ ಇಲ್ಲ. ಈಗ ಸರ್ ನೋಡಿ, ಈಗ ನಮ್ಮದೇ ಬೋಟ್ದು ವಿಷಯ ಅಲ್ವಾ. ಈಗ ನಮ್ಮ ಬೋಟೆ ಆಲ್ರೆಡಿ 3 ಬೋಟ್ ಬಂದಿದೆ, 1 ತಾರೀಕಿಗೆ ಬಂದಿದೆ. ಈಗ 1 ತಾರೀಕು ಬಂದ ಮೇಲೆ ಎಷ್ಟು ದಿವಸ ಆಯಿತು? 8 ದಿವಸ ಆಯಿತು. ಡೀಸೆಲ್ ಇಲ್ಲ. ನಿನ್ನೆ ಬಂದ ಬೋಟಿಗೆ ಇವತ್ತು ಆಗ್ತಾ ಇದ್ದಾರೆ. ನಿನ್ನೆ ಬಂದ ಬೋಟಿಗೆ ಇವತ್ತು ಆಗ್ತದೆ. ಹೇಗೆ ಗೊತ್ತಾಯ್ತಾ? ಇವರು ನಮ್ಮ ಹತ್ರ ಅಂತ ಹೇಳೋದಂತ ಹೇಳಿದ್ರೆ, ಅವ್ರು ನಮ್ಗೆ ಹೆಸರು ಕೊಟ್ಟಿದ್ದಾರೆ, ನಾವು ಅದಕ್ಕೆ ಕೇಳಿದ್ದೇವೆ. ಅವ್ರ ಹೆಸರು ಕೆಟ್ಟಿದ್ರೆ ನಿಮ್ಮ GPS ಫೋಟೋಸ್ ಎಲ್ಲಿ ಉಂಟು? ನೀವು ಸಂಘದ ಗ್ರೂಪಲ್ಲಿ ಹಾಕಿದ್ದಾವಲ್ಲ, ನಮ್ದು GPS ಫೋಟೋ ಉಂಟಲ್ಲ, ಅವ್ರ ಹೆಸರು ಕೊಟ್ಟಿದ್ದು. ಇದು ಎಂತ ಆಗ್ತದೆ ಅಂತ ಅವರಿಗೆ ಬೇಕಾದವರು ಹೆಸರು ಕೊಡ್ತಾರೆ, ಅವರು ದುಡ್ಲಿಕ್ಕೆ ಹೋಗ್ತಾರೆ, ಸಮುದ್ರಕ್ಕೆ ಹೋಗಿ ದುಡ್ದು ಬರ್ತಾರೆ, ಮತ್ತೆ ಆ ಬೋಟಿನ ಹೆಸರು ಚೇಂಜ್ ಮಾಡ್ತಾರೆ. ಬೋಟಲ್ಲಿ ಬೋಟ್ ನೇಮ್ ಮಾತ್ರ ಚೇಂಜ್ ಮಾಡ್ಲಿಕ್ಕೆ ಇರುವಂತದ್ದು ಇವರದ್ದು ಒಳ ಒಪ್ಪಂದ. ಈಗ ಫೋಟೋಸ್ ಎಲ್ಲಿ ಉಂಟು? ಕೊಡುವುದಿಲ್ಲ. ಬೇರೆ 5 ಪಂಪ್ ಅಲ್ಲಿ ಸಮಸ್ಯೆ ಇಲ್ವಾ? ಇಲ್ಲ ಯಾವ ಪಂಪಲ್ಲಿ ಇದು ನೋಡಿ, ಇದು ವಿಷಯ ಏನಂದ್ರೆ ಫೋಟೋಸ್ ಇದು ನಿಜವಾಗಿ ಈ ಬೋಟಿನ ಹೆಸರು ಬೇರೆ, ಈ ಬೋಟಿನ ಹೆಸರೇ ಬೇರೆ. ಈ ಬೋಟ್ ನಿನ್ನೆ ಬಂದದ್ದು. ಇವರು ಈ ಬೋಟ್ ಮಾಲಕರಿಗೆ 10 ಬೋಟ್ ಇರ್ತದೆ, ಇವರು 10 ಬೋಟಿನ ಹೆಸರು ಕೊಟ್ಟಿರ್ತಾರೆ. ಇವರು ಏನು ಮಾಡ್ತಾರೆ, ಈ ಓನರ್ಸ್ ಏನು ಮಾಡ್ತಾರೆ, ಇವರು ಒಪ್ಪಂದದಲ್ಲಿ ಇರ್ತಾರೆ. ಇವರು ಇಲ್ಲಿ ಬೋಟ್ ಬಂದ ತಕ್ಷಣ ಹೆಸರನ್ನು ಚೇಂಜ್ ಮಾಡ್ತಾರೆ. ಇವರು ಫಸ್ಟಿಗೆ ಯಾವ ಹೆಸರು ಕೊಟ್ಟಿರ್ತಾರೆ ಹೆಸರನ್ನು ಚೇಂಜ್ ಮಾಡಿ ಅವರು ಮೀನು ಖಾಲಿ ಮಾಡಿ ಡೈರೆಕ್ಟ್ ಆಗಿ ಇಲ್ಲಿ ಬರ್ತದೆ ಡೀಸೆಲ್ ಹಾಕ್ಲಿಕ್ಕೆ. ನಾವು ಹೋಗಿ ಕೇಳಿದ್ರೆ ನಿಮ್ದು 80 ನಂಬರು, ನಿಮ್ದು 70 ನಂಬರು, ಮತ್ತೆ ಅಲ್ಲಿ ಹೋಗುವಾಗ 13 ನಂಬರ್ ಅವನು ಆಗ್ತಾ ಇರ್ತಾನೆ ಡೀಸೆಲ್. ಈಗ ನಿಮ್ಮ ಆರೋಪ ಏನು? ನಿಮ್ಗೆ ಬರೋ ಡೀಸೆಲ್ ಎಲ್ಲ ಹೊರಗಡೆ ಮಾಡ್ತಾ ಇದ್ದಾರೆ ಅಂತ? ಅಲ್ಲ, ಬೋಟ್ ಅವರಿಗೆ, ಹೊರಗಡೆಗೆಲ್ಲ ಬೋಟ್ ಅವರಿಗೆ ಕೊಡ್ತಾ ಇದ್ದಾರೆ. ವಿಷಯ ಹೇಳಿದಾಗೆ ನಸರಬ್ ಅವರು, ನಮ್ಮ ಬೇಡಿಕೆ ಏನೆಂದ್ರೆ, ಇವತ್ತು ಪ್ರೆಸ್ ಕ್ಲಬ್ನ ಮೇನ್ ಉದ್ದೇಶ ನಿಮ್ಮ ಮಾಧ್ಯಮ ಮೂಲಕ ನಾವು ತಿಳಿಸುವುದೇನೆಂದ್ರೆ, ನಮ್ಮ ಉದ್ದೇಶ ಏನೆಂದ್ರೆ, ನಮಗೆ ಬೋಟ್ ಅವರಿಗೆ ಅವ್ರ ಪಂಪ್ ಅವರು ಡೀಸೆಲ್ ಕೊಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಇನ್ಫಾರ್ಮೇಶನ್ ಯಾರು ಹೊರಗಡೆ ಏನು ಕೊಡಲ್ಲ. ಓಕೆ, ಇವಾಗ ಮಧ್ಯಪ್ರಾಚ್ಯದ ಯುದ್ಧದ ಕಾರಣ ಡೀಸೆಲ್ ಪೂರೈಕೆ ನಮಗೆ IOCL ಎಲ್ಲ 5 ಪಂಪ್ ಅವರಿಗೆ ಪರ್ಟಿಕ್ಯುಲರ್ ಆಗಿ ಸಪ್ಲೈ ಆಗ್ತಾ ಇಲ್ಲ. ಎಲ್ಲ ಪಂಪ್ ಅವರ ಬ್ಲೇಮ್ ಇದೆ. ಫಸ್ಟ್ ಆಫ್ ಆಲ್ ಮೊನ್ನೆ ಏನ್ ಮಾಡಿದ್ರು, ನಾವು KFDC 2 ಪಂಪ್ ಇದೆ, ಕನ್ಸ್ಯೂಮರ್ ಪಂಪ್, ಒಂದು ಅಲ್ಪಸಂಖ್ಯಾತ, ಒಂದು KFDC ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಅಲ್ಲಿ, ಮತ್ತೆ 3 ಪಂಪ್ ನಮ್ಮ ಒಳಗಿದ್ದಿರೋದು, ಒಂದು ಲೋಕನಾಥ್ ಪಂಪ್, ಒಂದು ಫೆಡರೇಷನ್ ಪಂಪ್, ಒಂದು ಟ್ರಾಲ್ ಬೋಟ್ ಪಂಪ್. ಈ 3 ರಿಟೇಲ್ ಆಗಿದ್ದಾರೆ, 2 ಕನ್ಸ್ಯೂಮರ್ ರಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇವಾಗ 2 ಪಂಪ್ ಅವರು ಅವರಿಗೆ ಈ ರೀಸೆಂಟ್ಲಿ ಯುದ್ಧದ ಕಾರಣ ಅವರಿಗೆ IOCL ಸಪ್ಲೈ ಆಗುವ ಅಮೌಂಟ್ ಇನ್ಫ್ಲೇಷನ್ ಆಗಿ 23 ರೂಪಾಯಿದು ವ್ಯತ್ಯಾಸ ಬರ್ತಾ ಇದೆ. ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ KFDCಯಲ್ಲಿ ಕಳೆದ 20 ದಿನದಲ್ಲಿ ಯಾವ ಡೀಸೆಲ್ ಪೂರೈಕೆ ಆಗಿಲ್ಲ, ಯಾವ ಬೋಟ್ವರೆಗೂ. ಅದೇ ತರನು ಮಂಗಳೂರು ನಮ್ದು ಅಲ್ಪಸಂಖ್ಯಾತರಲ್ಲಿ ಪೂರೈಕೆ ಇತ್ತು, ಆದರೂ ಅವರು ಸ್ವಲ್ಪ ಮಟ್ಟಿಗೆ ಮೇಲೆ ಕೆಳಗೆ ಮಾಡಿ ಲಾಸ್ ಬೇರ್ ಮಾಡಿದ್ದಾರೆ ಅಂತ ನಮಗೆ ಎಲ್ಲರೂ ಇನ್ಫಾರ್ಮೇಶನ್ ಕೊಟ್ಟು ಮತ್ತೆ ಪೂರೈಕೆ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೂ ನಮ್ಮ ಸಮಸ್ಯೆ ಏನಂದ್ರೆ, ಇವಾಗ ಅವ್ರು ಹೇಳ್ತಾ ಇದ್ದಾರೆ ನಾವು ಕನ್ಸ್ಯೂಮರ್, ನಾ ರಿಟೇಲ್ ಅಲ್ಲ, ನಮಗೆ ಇನ್ಫ್ಲೇಷನ್ ಅಮೌಂಟ್ ಜಾಸ್ತಿ ತೋರಿಸ್ತಾ ಇದೆ, ಸಬ್ಸಿಡಿ ಅಮೌಂಟ್ ಅಲ್ಲಿ ಬರ್ತಾ ಇಲ್ಲ. ನಾವು ಕೇಳಿದ್ರು ನಿಮಗೆ ಎಷ್ಟು ವ್ಯತ್ಯಾಸ ಬರ್ತಿದೆ? 23 ರೂಪಾಯಿ. 23 ಸಬ್ಸಿಡಿ ಸೇರಿಸುವಾಗ 100 ರೂಪಾಯಿ ವ್ಯತ್ಯಾಸದಲ್ಲಿ ನಾವು ಜೀವನ ಮಾಡ್ಲಿಕ್ಕೆ ಆಗಲ್ಲ ಬೋಟ್ಗಾರರು. ಸತ್ಯವಾಗ್ಲಿ ಹೇಳ್ತಾ ಇದ್ದೇವೆ. 76 ರೂಪಾಯಿಗೆ ವರ್ಕೌಟ್ ಆಗ್ತಾ ಇಲ್ಲ. ಟೋಟಲ್ ದಕ್ಷಿಣ ಕನ್ನಡದಲ್ಲಿ, ಕರಾವಳಿ ಭಾಗದಲ್ಲಿ ನಾವು ಬೋಟ್ಗಾರರು ಟೋಟಲ್ ರೆವಿನ್ಯೂ ಇರೋದು ನಮ್ಮ ಧಕ್ಕೆಯಲ್ಲಿ. ನೀವು ಎಲ್ಲಾ ಮಾಧ್ಯಮ ಅವರಿಗೆ ಗೊತ್ತಿರಬಹುದು, ನಮ್ಮ ಟೋಟಲ್ ಕರ್ನಾಟಕ ದಕ್ಷಿಣ ಕನ್ನಡದಲ್ಲಿ ಟೋಟಲ್ ರೆವಿನ್ಯೂ ಇರೋದು ಧಕ್ಕೆ, ಮಂಗಳೂರು ಭಾಗ, ಕರಾವಳಿಯಲ್ಲಿ. ಬೋಟ್ ಹೋದ್ರೆ ಎಲ್ಲ ರೆವಿನ್ಯೂ ಆಗ್ತದೆ. ನಾವು 76 ರೂಪಾಯಿ 31 ಪೈಸೆಯಲ್ಲಿ ನಮ್ಮ ಸಬ್ಸಿಡಿಯಲ್ಲಿ ನಮಗೆ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಬೋಟ್ ಮುಂದೆ ತಗೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಈ ಇನ್ಫ್ಲೇಷನ್ ಅಮೌಂಟ್ ಅಲ್ಲಿ ನಾವು ಎಲ್ಲಿಗೆ ಡೀಸೆಲ್ ಹಾಕಬೇಕು, ಎಲ್ಲಿ ಕಳಿಸಬೇಕು, ಇದೊಂದು. ಮತ್ತೆ ಇವಾಗ ಅಲ್ಪಸಂಖ್ಯಾತದಲ್ಲಿ ನಮಗೆ ಡೀಸೆಲ್ ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಸಹಪಾಠಿಗಳು ಬೋಟ್ ಓನರ್ಸ್ ಅವರು ಹೇಳ್ತಾ ಇದ್ದಾರೆ, ನಮ್ಮ 500 ಪಾಸ್ಬುಕ್ ಇದೆ, ನಮಗೆ ಬಂದಂತಹ ದುಡ್ಡು ಬಂದಂತಹ ಸಮುದ್ರದಲ್ಲಿ ತೀರ ಬಂದಾಗ, ಅಡತೀರ ಬಂದಾಗ ನಮಗೆ ಆ ಸಬ್ಸಿಡಿ ಡೀಸೆಲ್ ಅಲ್ಲಿ ಯಾಕೆ ನಮಗೆ ಪೂರೈಕೆ ಮಾಡ್ತಾ ಇಲ್ಲ? 20% ಮಾತ್ರ ಬೋಟ್ ಹೋಗ್ತಾ ಇದೆ ಇವಾಗ ಟೈಮ್ ಬಿ. ಇವಾಗ ಏನಾಗುತ್ತೆ ಅಂದ್ರೆ, ಲಾಸ್ಟ್ ಒಂದು 5 ಟ್ರಿಪ್ ಇದೆ, ಇವಾಗ 2 ಮಂತ್ಸ್ ಇಂಪಾರ್ಟೆನ್ಸ್ ಇರೋದು. ಅದರಲ್ಲಿ ನಮಗೆ ದೇವರು ಸಹಕಾರ ಕೊಟ್ಟರೆ
ನಾವು ಏನಾದ್ರೂ ಉಳಿತಾಯ ಮಾಡಬಹುದು. ನೆಕ್ಸ್ಟ್ ಸೀಸನ್ ಅಲ್ಲಿ ಹೇಗಾದ್ರೂ ಡೀಸೆಲ್ ವ್ಯವಸ್ಥೆ ಮಾಡಿ ಕಳಿಸುವ ಉದ್ದೇಶ ನಮ್ಮ ಹತ್ರ ಇರ್ಬೋದು. ಈ 5 ಟ್ರಿಪ್ಗೆ 4 ಟ್ರಿಪ್ಗೆ ನಮಗೆ ಡೀಸೆಲ್ ಪೂರೈಕೆ ಆಗ್ತಾ ಇಲ್ಲ. ಯಾರು ಪಂಪ್ ಅವ್ರು ತರಿಸ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವರು ತರಿಸುವ ರಿಕ್ವೈರ್ಮೆಂಟ್, ಅವರು ಆರ್ಡರ್ ಮಾಡುವ ರಿಕ್ವೈರ್ಮೆಂಟ್ ಅವ್ರಿಗೆ ಹಾಫ್ ತೆಗ್ತಾ ಇದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ ಅಲ್ಪಸಂಖ್ಯಾತರು, ನಾವು ನಿಮಗೆ ಲೋಸ್ ಬೇರ್ ಮಾಡ್ತಾ ಇದ್ದೇವೆ ನಿಮ್ಮ ಹತ್ರ. ರೀಸೆಂಟ್ಲಿ ಆಗಿ ಏನಾಯ್ತು, ಸಭಾಪತಿ ಅವರು ಡಿಸಿ ಆಫೀಸಲ್ಲಿ ಮೊನ್ನೆ ನಾವು ಮೀಟಿಂಗ್ ಇಟ್ಟಿದ್ದು KFDC 2 ಪಂಪದಲ್ಲಿ, KFDC ವಿಚಾರದಲ್ಲಿ. ಅಲ್ಲಿ ಅವರು ಸಭಾಪತಿ ಅಧ್ಯಕ್ಷರು ಮಾತಾಡಿ ಲೈವ್ ಬ್ರಾಡ್ಕಾಸ್ಟ್ ಮಾಡಿ BPCL ಸಂದೀಪ್ ಹತ್ರ ಮಾತಾಡಿದ್ದಾರೆ, IOCL ಇನ್ಚಾರ್ಜ್ ಹತ್ರ ಮಾತಾಡಿ ಮೀನುಗಾರಿಕೆ ಅವರಿಗೆ ನೀವು ಡೀಸೆಲ್ ಪೂರೈಕೆ ಮಾಡಬೇಕು ಅಂತ ಅವರು ಅದಕ್ಕೆ ಒಪ್ಪಿದ್ದಾರೆ. ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಇವಾಗ ನಮ್ಮ ಬೋಟ್ ಮಾಲಕರ ಒಂದೇ ಕಂಪ್ಲೇಂಟ್ ಏನಂದ್ರೆ, ಅಲ್ಪಸಂಖ್ಯಾತದಲ್ಲಿ ನಮಗೆ ಬಂದಂತಹ ಟೋಕನ್ ಸರಿಯಾದ ಲೆಕ್ಕದಲ್ಲಿ ನಡೀತಾ ಇಲ್ಲ. ನಾವು ಇಷ್ಟೇ ಹೇಳೋದು ಮಾಧ್ಯಮ ಪ್ರಕಾರ, ಮಾಧ್ಯಮ ಮೂಲಕ ನಿಮಗೆ ಒಂದೇ ಒಂದು ವಿನಂತಿ ಮಾಡಿದ್ರೆ, ನಮ್ಮ ಸಂಘದ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳಂತಹ ಎಲ್ಲ ವ್ಯಕ್ತಿಗಳು ಹೇಗೆ ಕಾನೂನು ಪ್ರಕಾರ ನಿಮ್ಮ ಶಿಸ್ತು ಮತ್ತೆ ಯಾವುದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಯಾವ ನಂಬರ್ಗೆ ನಿಮಗೆ ಸಹಕಾರ ಕೊಟ್ಟು ಯಾವ ನಂಬರ್ ಸೀರಿಯಲ್ ಅಲ್ಲಿ ನೀವು ಅದಕ್ಕೆ ಎಲ್ಲಾ ಬೋರ್ಡ್ಗಳಿಗೆ ಡೀಸೆಲ್ ಪೂರೈಕೆ ಮಾಡಬಹುದು ಅಂತ ಕೋರ್ತಾ ಇದ್ದೇವೆ. ಬೇರೆ ಏನಿಲ್ಲ, ಅವ್ರು ಸಹಕಾರ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಇದರ ಮುಂದೆ ಕೊಟ್ಟಿದ್ದಾರೆ, ಎಲ್ಲ ಫೆಸಿಲಿಟಿ ಇತ್ತು. ನಾವು ಅದಕ್ಕೆ 500 ಪಾಸ್ಬುಕ್ ಮಂಗಳೂರು ಅಲ್ಪಸಂಖ್ಯಾತದಲ್ಲಿ ನೋಡಿದ್ರು. ಅಲ್ಲಿ ಒಂದು ಸಲಾಕಾವಕಾಶ ಇದೆ, ಏನಂದ್ರೆ 3 ಪಂಪಲ್ಲಿ 4 ಪಂಪಲ್ಲಿ ಸಲಾವಕಾಶ ಬಾರಿ ಕಮ್ಮಿ ಇತ್ತು. ನಮಗೆ ಸಲಾಕಾವಕಾಶ ಇತ್ತು, ಅಲ್ಲಿ ಅವರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮಗೆ ಇವಾಗ ಏನಂದ್ರೆ ಸಿಸ್ಟಮ್ಯಾಟಿಕಲಿ ನಮಗೆ ಡೀಸೆಲ್ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೇವೆ. ಯಾವುದು ಸಿಸ್ಟಮ್ಯಾಟಿಕಲಿ ನಾವು ಅಧ್ಯಕ್ಷರ ಹತ್ರ, ಸಂಘದ ಅಧ್ಯಕ್ಷರ ಹತ್ರ ಒಂದು, ಪದಾಧಿಕಾರಿ ಹತ್ರ ಒಂದೇ ಇರುವುದು, ಬಂದಂತ ನಮ್ಮ ಸಿಸ್ಟಮ್ಯಾಟಿಕ್ ಬಲ್ಲಿ ಬಂದಂತ ಟೋಕನ್ಗೆ ನೀವು ಡೀಸೆಲ್ ಪೂರೈಕೆ ಮಾಡಬೇಕು ಅಂತ ಒಂದು ವಿನಂತಿ ಬರ್ತಾ ಇದ್ದೇವೆ. ಇಸಾಕ್ ಬಾಯ್ ಅಂತ ಹೇಳಿ, ಮೊಹಮ್ಮದ್ ಇಸಾಕ್ ಅಂತ ಹೇಳಿ. ನಮ್ದು ನಿಮ್ದೆಲ್ಲದ ಹೆಸರು